50ಕ್ಕೂ ಮೇಲ್ಪಟ್ಟು ಪ್ರತಿ ವರ್ಷ ಈ ಕಾರ್ಯಕ್ರಮ ಮಾಡ್ತಾ ಬಂದರು. ಈಗಾಗಲೇ ಸುಬ್ರಹ್ಮಣ್ಯ ಅವರು ಹೇಳ್ದಂಗೆ ಮತ್ತು ಇದಕ್ಕೆ ನಮ್ಮ ಸಂಬಂಧ ಯಾವಾಗಲಿಂದ್ರೆ ಭಾಳ ವರ್ಷದಿಂದ ಇದೆ. ನಾನು ಶಾಸಕರಿದ್ದು ಇರ್ಬೋದು, ಅದಕ್ಕಿಂತ ಮುಂಚೆನೇ ಇರ್ಬೋದು. ಭಾಳ ಮುಖ್ಯವಾಗಿ ಡಾಕ್ಟರ್ DS ಕರ್ಕಿಯವರ ಒಂದು ವ್ಯಕ್ತಿತ್ವವನ್ನು ನಮ್ಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡಿದಂಥವ್ರು ನಿರಂಜನ್ ವಾಲಿಶೆಟ್ಟಿ. ಅವ್ರ ಮುಖಾಂತರ ನಾನು ಇಲ್ಲಿ ಹತ್ತಿರಕ್ಕೆ ಬಂದಂತಾಗ್ತಾಯಿದ್ದೆ. ಆ ಹಿನ್ನೆಲೆ ಇಟ್ಟುಕೊಂಡು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಹೇಳಿದರು ಸುಬ್ರಹ್ಮಣ್ಯ. ನಾನು ಮುಖ್ಯಮಂತ್ರಿ ಇದ್ದಾಗೂ ಈ ಕಾರ್ಯಕ್ರಮ ಬಂದಿದ್ದೆ. ನಾನು ಲಾಸ್ಟ್ ಟೈಮ್ ಎಲ್ಲೇ ಹಿಂದಿನ ಸಲ ತಪ್ಪದು. ನಾನು ಸುಬ್ರಹ್ಮಣ್ಯ ಹೇಳಿದೆ, ನೀವು ಮೊದಲೇ ನಮ್ಮ ಸ್ವಲ್ಪ ಡೇಟ್ ಮೊದಲು ನಿಗದಿ ಮಾಡಿದರೆ ನಾನು ಫ್ರೀ ಇಟ್ಕೊಳ್ತೀನಿ ಅಂತೇಳಿ. ಈ ಜಯಂತ್ ಕಾಯ್ಕಡಿಯವರು ಬಂದಿದ್ದಾರೆ, ಸತೀಶ್ ಕುಲಕರ್ಣಿ ಇದ್ದಾರೆ, ಎಲ್ಲರೂ ಇವ್ರ ಮಾತುಗಳನ್ನು ಕೇಳುವಂಥದ್ದು ನಮಗೊಂದು ಅವಶ್ಯಕತೆ ಇರ್ತದೆ. ಹೀಗಾಗಿ ನಾನು ಇಲ್ಲಿವರೆಗೆ ಕೂತು ಅವ್ರ ಮಾತುಗಳು ಕೇಳಿದಾಗ ಹೊಸ ಹೊಸ ವಿಚಾರ ಬರ್ತಾವೆ. ನಾವು ಬೆಳಗಿನ ಸಾಯಂಕಾಲ ರಾಜಕಾರಣ ಮಾಡಿರ್ತೀವಿ, ಅವರು ಬೈದು ಇವ್ರು ಬೈದು ಟೀಕೆ ಮಾಡೋದು, ಅಲ್ಲಿ ಇಲ್ಲಿ ಕುಂತಾಗ ಒಂದು ಸ್ವಲ್ಪ ಸಮಾಧಾನ ಇರ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿವರೆಗೆ ಕುಂತು ಒಂದು ರೀತಿಯ ಮನಸ್ಥಿತಿಯಲ್ಲಿ ಭಾಳಷ್ಟು ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಯಿತು. ಮತ್ತು ಈ ಸಾಹಿತ್ಯಿಕ ಚಿಂತನೆ ಬಗ್ಗೆ ನಾನು ಹೇಳೋದಾದರೆ, ನಾನು ಹಿಂದೆ ಪತ್ರಿಕಾ ಉದ್ಯಮದಲ್ಲಿ ಸಹಿತ ಒಬ್ಬ ಪತ್ರಕರ್ತನಾಗಿಯೂ ಕೆಲಸ ಮಾಡಿದ್ದೇನೆ. ಭಾಳ ಮುಖ್ಯವಾಗಿ ನೀವೆಲ್ಲ ಹೇಳಿರಲ್ಲ, ಅಲ್ಲಿ ಟ್ರಾಫಿಕ್ ಅಲೈನ್ಗೆ ಹೋಗಿ ಅಲ್ಲಿ ಪ್ರಪಂಚ ವಿಶ್ವವಾಣಿ ಕಡೆ ಹೋದಾಗ ಆ ಕುರ್ಚಿ ನೋಡ್ತಿದ್ವಿ, ಪಾಟೀಲ್ ಪುಟ್ಟಪ್ಪರು. ಆ ಪಾಟೀಲ್ ಪುಟ್ಟಪ್ಪರವ್ರ ಕಡೆಯಿಂದ ನಾನು ಕೆಲಸ ಮಾಡಿದ್ದೆ. ಒಂದು ಸಲ ನಾನು ಪತ್ರಿಕೆಯಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಲೇಖನ ಮತ್ತು ಬರಿತೇನೆ. ಆವಾಗ ನಾವು ಒಂದು ಸಲ LLB ಕಲಿಯುವಾಗ ಬೆಳಿಗ್ಗೆ 11 ಗಂಟೆಗೆ ಕ್ಲಾಸ್ ಮುಗೀತಿದ್ವಿ. ಸಾಯಂಕಾಲ ಅವ್ರಿಗೆ ಏನು ಮಾಡೋದು ಅಂಥೇಳಿ ನಾನೊಂದು ಸಲ ಅವರು ಒಂದು ಜಾಹೀರಾತು ಕೊಟ್ಟಿದ್ದರು, ಯಾರು ಪಾಟೀಲ್ ಪುಟ್ಟಪ್ಪರು ವಿಶ್ವವಾಣಿಯಲ್ಲಿ. ಯಾರಾದರೂ ಪತ್ರಿಕೋದ್ಯಮದಲ್ಲಿ ಪತ್ರಿಕಾದ ಕೆಲಸ ಮಾಡೋರು ಇದ್ದರೆ, ಆಸಕ್ತಿ ಇದ್ದರೆ ಬಂದು ಭೇಟಿಯಾಗಲಿ, ನಮ್ಗೆ ಅದು ಬೇಕಾಗಿದ್ದಾರೆ ಅಂತೇಳಿ. ನಾನು ಹೋದೆ. ಅವ್ರದ್ದು ನಮ್ಮ ಪರಿಚಯನೇ ಇಲ್ಲ. ಮತ್ತು ನನ್ನ ಪರಿಚಯ ಅಷ್ಟೇ ನಾನು ಮಾಡಿಕೊಂಡು ಉಳಿದ ನಮ್ಮ ತಂದೆಯವ್ರದ್ದು ಮತ್ತೊಂದು ಯಾವುದೂ ಪರಿಚಯ ಮಾಡ್ಕೊಳ್ಳಿಲ್ಲ. ಹಿಂಗೆ ನನಗೆ ಆಸಕ್ತಿ ಇದೆ ಬಂದು ಅವರು ಅಂದ್ರೆ ನಿಮ್ಗೇನು ಅನುಭವ ಇದೆ ಅಂತ. ನಾ ಹಿಂದೇನು ಲೇಖನ ಕೆಲವು ಬರೆದಿದ್ವಲ್ಲ, ಅದನ್ನ ಇಟ್ಟೆ ಅವ್ರ ಮುಂದೆ. ಅಡ್ಡಿಲ್ಲ, ಹಂಗಾರೆ ಆಯಿತು, ನಾಳಿಂದ ಬಂದಬಿಟ್ಟು ನೀನು ಅಂತ. ಅಲ್ಲಿ ಹೋದೆ. ಅಲ್ಲಿ ಹೇಳಿದಲ್ಲ ಜೀವನ್ ಅವರು ಅಲ್ಲಿ ಇದ್ದರು. ಜೀವನ್ ಅಂತ ಹೇಳಿದರು, ಜಗದೀಶ್ ಶೆಟ್ಟರು ಅವ್ರಿಗೆಲ್ಲ ಸ್ವಲ್ಪ ಮಾಹಿತಿ ಕೊಡ್ರಿ, ಏನೇನು ನೋಡಿತ್ತು ಅವ್ರು ಹೇಳಿದರು. ಮತ್ತು ಅಕ್ಕಪಕ್ಕದಲ್ಲಿ ಜೀವನವ್ರ ಅಕ್ಕಪಕ್ಕದಲ್ಲಿ ಕುಂತೆ ನಾನು ಕೆಲಸ ಮಾಡ್ತೀನಿ. ಆ ಸಂದರ್ಭದಲ್ಲಿ ಅವತ್ತು ನೋಡ್ರಿ, ನನ್ನ ಜೀವನದಲ್ಲಿ ಮೊದಲ ಪಗಾರ 300 ರೂಪಾಯಿ ಕೊಟ್ಟಿದ್ರು. ತಿಂಗಳ 300 ರೂಪಾಯಿ. ಅದರಾಗ ನಾನು ಖರ್ಚು ವೆಚ್ಚ ಮುಗಿಸ್ಕೊಂಡು ಅದರಲ್ಲಿ ಉಳಿತಾಯ ಮಾಡ್ತಿದ್ದೆ ನಾನು. ಆ ರೀತಿಯಾದಂಥ ಒಂದು ಅವಕಾಶ ಕೊಡುವಂಥ ಕೆಲಸ ಪಾಟೀಲ್ ಪುಟ್ಟಪ್ಪರು ಮಾಡಿದ್ರು. ಹೀಗಾಗಿ ಅವತ್ತು ಈ ಮಾಧ್ಯಮದ ಜೊತೆ ಮತ್ತು ಸಾಹಿತ್ಯಗಳ ಜೊತೆ ಹೆಚ್ಚಿನ ರೀತಿಯಾದ ಒಡನಾಟ. ಮತ್ತು ಇದ್ರ ಜೊತೆಗೆ ಅವತ್ತು ಒಂದು ಸಾಹಿತ್ಯ ಮಂಟಪ ಅಂತ ಇತ್ತು. ನಮ್ಮ ಸರ್ಜು ಕಾಟ್ಕರ್ ಅವರು, ಸತೀಶ್ ಕುಲಕರ್ಣಿ ಅವರು, ನಮ್ಮ ಗಣೇಶ್ ಜೋಶಿಯವರು, ಆಮೇಲೆ GH ರಾಘವೇಂದ್ರ, ಇವರೆಲ್ಲ ಗೋಪಾಲ್ ವಾಜಪೇಯಿ. ಆ ಸಂದರ್ಭ ನನಗೆ ಸಂಪರ್ಕ ಬಂದಿದ್ದು. ಕರ್ಮವೀರ, ಕಸ್ತೂರಿ, ಇದೆಲ್ಲ ಅವಾಗ ಬಂದಿತ್ತು. ಹೀಗಾಗಿ ಮತ್ತು ನಮ್ಮ ಮಹಾನಗರ ಸಭೆ ಸದಸ್ಯರು ನಮ್ಮ ರಾಘವೇಂದ್ರ ರಾಮದುರ್ಗ್ ಅಂತ. ಹೀಗಾಗಿ ಆ ಒಂದು ಒಡನಾಟದಿಂದ ಈ ಸಾಹಿತ್ಯಿಕ ಚಟುವಟಿಕೆಯಲ್ಲಿ ಒಂದು ಆಸಕ್ತಿ ಬಂತು. ಸರ್ಜು ಕಾಟಕರ್ ಅಂತ ಈ ಬೆಳಗಾವಿಯಲ್ಲಿ ನಾನು ಇರೋದು ಸಾಕಷ್ಟು ಸಲ ಸಿಗ್ತಾನೆ ನಮಗೆ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ. ಆ ಹಿನ್ನೆಲೆ ಇಟ್ಕೊಂಡು ಆ ಒಂದು ಕೆಲಸ ಮಾಡಿದ್ರಿಂದ ಸಾಹಿತ್ಯಿಕವಾದಂಥ ಚಟುವಟಿಕೆ ಮಾಡಲಿಕ್ಕೆ ಒಂದು ಅನುಕೂಲ ಆಯಿತು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಇದೇ ಸಂದರ್ಭದಲ್ಲಿ ನಿರಂಜನ್ ವಾಲಿಶೆಟ್ಟರು ನಾನು ಹೈಸ್ಕೂಲ್ ಕಲಿಯುವಾಗ ನನ್ನ ಗುರುಗಳಾಗಿತ್ತು. ಕನ್ನಡದ ಬಗ್ಗೆ, ಸಾಹಿತ್ಯದ ಬಗ್ಗೆ. ಮತ್ತು ಎಲ್ಲಿವರೆಗೆ ಅವರು ನಮ್ಮ ಪ್ರೋತ್ಸಾಹ ಕೊಟ್ಟರು ಅಂತಂದರೆ, ಜನವರಿ 26 ಆಗಸ್ಟ್ 15 ಬಂದಾಗ ನಾನು ಕರೆದು ಹೇಳ್ತಿದ್ರು, ನೀನು ಸ್ವಲ್ಪ ಮಾತಾಡಪ್ಪ ಇಲ್ಲಿ ಅಂಥೇಳಿ. ನಾನು ಬ್ಯಾಡ್ರಿ ಅಂತಂದ್ರು ಅವ್ರು ಮಾತಾಡೋಕ್ಕೆ ಹೆಚ್ಚಿ ಅವತ್ತೇನೊಂದು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ರಲ್ಲ, ಅದು ನಾವು ಇಲ್ಲಿಗೆ ಬಂದು ಮುಟ್ಟಿದ್ವಿ. ನಿರಂಜನ್ ವಾಲಿಶೆಟ್ಟರು ಅದು ಮುಗಿಲಿಕ್ಕೆ ಕಾಣಿಸ್ತು. ಹೀಗಾಗಿ ಅವರು ಅಲ್ಲಿಗೆ ಮುಗಿಲಿಲ್ಲ. ನಾನು ಮುಂದೆ ಪ್ರಾಕ್ಟೀಸ್ ಮಾಡಿದೆ ಎಲ್ಲ. ಅದು ಅವಾಗೂ ಸಹಿತ ನನಗೆ ಕಾಂಟ್ಯಾಕ್ಟ್ ಇಟ್ಟಿದ್ರು. ಕೆಲವ್ರದ್ದು ಮಾಸ್ತರ್ ಇರ್ತಾರೆ, ಅವರು ಕಲಿಸಿದ ಮೇಲೆ ಮುಗೀತು, ನಾವು ಎಲ್ಲಿನೋ ಅವ್ರು ಎಲ್ಲಿನೋ. ಆದರೆ ಅವ್ರು ಕೊನೆಯವರೆಗೂ ನನ್ನ ಸಂಪರ್ಕ ಇಟ್ಟು ನಾನು ಅಡ್ವೊಕೇಟ್ ಇದ್ದಾಗೂ ಬಂದು ಭೇಟಿಯಾಗೋದು, ನಮ್ಮ ತಂದೆಯವ್ರಿಗೆ ಭೇಟಿಯಾಗೋದು. ಅದರ ಆದಮೇಲೆ ನಾನು ಶಾಸಕನಾದಮೇಲೆ ಸಾರ್ವಜನಿಕ ರಂಗದಲ್ಲಿ ಬಂದ ಮೇಲೆ ಆವಾಗೂ ಸಹಿತ ಅವರು ಭೇಟಿ ಆಗದಿದ್ರೆ ಪತ್ರ ಬರ್ತಿದ್ರು, ಫೋನ್ ಮಾಡಿ ಹೇಳ್ತಿದ್ರು, ಇದು ಮಾಡಬೇಕು, ಇದೆಲ್ಲ ಒಂದಿಷ್ಟು ಸಾಧನೆ ಮಾಡಬೇಕು ಅಂತ ಹೇಳಿ. ಹೀಗಾಗಿ ಅವ್ರ ಪತ್ರಗಳು ಇವತ್ತು ನನ್ನ ಕಡೆ ಅದಾವೆ, ಇನ್ನೂ ಸಂಗ್ರಹ ಮಾಡಿ ಇಟ್ಟಿದ್ದೀನಿ.
ಅವ್ರು ಅಜೆಂಡಾ ಕೊಡೋದು ಇಷ್ಟು ಇದನ್ನು ಮಾಡಲೇಬೇಕು ನೀನು ಅಂಥೇಳಿ. ಆ ರೀತಿಯಾದಂಥ ಒಂದು ಅದರ ಜೊತೆಗೆ ಈ ಡಾಕ್ಟರ್ ಡಿ ಎಸ್ ಕರ್ಕಿಯವರ ಇದೇನೊಂದು ವೇದಿಕೆಯನ್ನು ಮಾಡಿ ಪ್ರತಿ ಸಲ ಮತ್ತು ಆಗಲೇ ಸುಬ್ರಹ್ಮಣ್ಯ ಹೇಳಿದ್ರಲ್ಲ ಅವ್ರದ್ದು ಹೆಂಗಂದ್ರೆ ವೈಯಕ್ತಿಕವಾದಂಥ ಒಂದು ಶ್ರಮ. ನಮಗೆಲ್ಲ ಅವಾಗ ಸಭೆ ನೋಟಿಸು ಮತ್ತೊಂದು ಈಗೆಲ್ಲ ಟೈಪ್ ಹೊಡೆದು ಮೆಸೇಜ್ ಬಂದುಬಿಡ್ತಾವೆ ಈಗೆಲ್ಲ ಮೊಬೈಲ್ನಾಗೆ, ವಾಟ್ಸಪ್ನಲ್ಲಿ ಮೆಸೇಜ್ ಬರ್ತಾವೆ ಈಗ. ಅವತ್ತು ಪಾಪ ನಿರಂಜನ್ ವಾಲಿ ಶೆಟ್ಟರು ಎಷ್ಟು ಪ್ರಾಮಾಣಿಕರಿದ್ದರು ಅಂತಂದರೆ, ಅವರು ಪೋಸ್ಟ್ ಕಾರ್ಡ್ ಇರ್ತಾವಲ್ಲ, ಪೋಸ್ಟ್ ಕಾರ್ಡ್ನಲ್ಲಿ ಬೇರೆಯವ್ರ ಕೈ ಬರ್ಸೋದಲ್ಲಿ ತಾವೇ ಬರೀತಿದ್ರು. ಇಷ್ಟೇ ತಾರೀಕಿಗೆ ಕಾರ್ಯಕ್ರಮ ಇದೆ, ಇಷ್ಟು ಗಂಟೆಗಿದೆ, ನೀವು ತಪ್ಪದೇ ಬರಬೇಕು, ನಿರಂಜನ್ ವಾಲಿ ಶೆಟ್ಟರು ಸಂಚಾಲಕರು. ಈ ರೀತಿ ಪ್ರತಿ ಕೈಲಿ ಬರೋದು ಕಳಿಸುವಂಥದ್ದು ನೋಡಿದರೆ ಯಾಕ್ರಿ ನೀವು ಇಷ್ಟು ನಂಗೆ ಸಮಾಧಾನ ಆಗ್ತದೆ ಅದು ಅನ್ನೋರು. ಆ ರೀತಿಯಾದಂಥ ಒಂದು ವ್ಯಕ್ತಿತ್ವ ಇದ್ದಂಥ ವ್ಯಕ್ತಿಗಳನ್ನೂ ನಾನು ನೋಡಿದ್ದೆ. ಈಗ ನಮ್ಮ ವಸ್ತ್ರದವ್ರು ಹೇಳಿದರು ಮರುವಿನ ಬಗ್ಗೆ, ನನಗೆ ಬೇಜಾರಾಗಿದ್ದಂತಂದ್ರೆ ಒಂದು ವೇದನೆ ಅಂತಂದರೆ ಇದೇ ನಿರಂಜನ್ ವಾಲಿ ಶೆಟ್ಟರು ಕೊನೆಯ ದಿವಸಗಳಲ್ಲಿ ಆ ಮರುವಿನ ಇದರಿಂದನೇ ಇವತ್ತೆಲ್ಲ ಮರ್ತು ಎಷ್ಟೋ ವರ್ಷಗಳ ಕಾಲ ಅವ್ರ ಮನೆಗೆ ಹೋಗಿ ಭೇಟಿಯಾಗಿ ಅಷ್ಟೇ ನಮಸ್ಕಾರ ಮಾಡಿ ಬರ್ತಿದ್ರು. ನಮ್ಮನ್ನು ಗುರ್ತಿರ್ತಾರಲ್ಲ, ಬೇರೆಯವ್ರನ್ನೂ ಗುರ್ತಿರ್ತಾರೆ. ಅದು ಮಾತ್ರ ಇಷ್ಟೆಲ್ಲ ಸಾಹಿತ್ಯಿಕ ಚಟುವಟಿಕೆ, ಸಾಹಿತ್ಯಿಕ ಚಿಂತನೆ ಮಾಡಿದಂಥ ಒಬ್ಬ ವ್ಯಕ್ತಿಗೆ ಈ ರೀತಿ ಆಯ್ತಲ್ಪ ಅನ್ನುವಂಥ ಒಂದು ವೇದನೆ ಇವತ್ತು ಮನಸ್ಸಿನಲ್ಲಿದೆ. ಹೀಗಾಗಿ ಆ ರೀತಿಯಾದಂಥ ವ್ಯಕ್ತಿತ್ವ ಇದ್ದಂಥವ್ರಿಂದಲೇ ಈ ರೀತಿಯಾದಂಥ ಒಂದು ವೇದಿಕೆ ಅದಕ್ಕೊಂದು ಜೀವಂತಿಕೆ ಬಂದಿದೆ. ಮತ್ತು ಅದಕ್ಕೆ ಸುಬ್ರಹ್ಮಣ್ಯವರು ಸಹಿತ ಹೆಚ್ಚಿನ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಪ್ರತಿ ಹಂತದಲ್ಲಿ ಒಂದು ಡಿಸಿಪ್ಲಿನ್ ಆಗಿ ಇದೊಂದು ಹಂತಕ್ಕೆ ತೊಗೊಂಬರುವಂಥ ಕೆಲಸ ಮಾಡಿದ್ದಾರೆ. ಬಹುಶಃ ಇದು ಇನ್ನೂ ಹೆಚ್ಚು ಪರಿಣಾಮಕಾರಿ ಆಗಬೇಕು. ಮತ್ತು ಈಗಾಗಲೇ ನೀವೆಲ್ಲ ಏನು ಚಿಂತನೆ ಏನು ಮಾಡಿದ್ರಿ, ಇವತ್ತಿನ ವ್ಯವಸ್ಥೆಯಲ್ಲಿ ಇಲ್ಲೇ ಒಂದು ಸಾಹಿತ್ಯಿಕ ಚಟುವಟಿಕೆ, ಅವು ಬಂಡಾಯ ಸಾಹಿತ್ಯ, ಮತ್ತೊಂದು ನಮ್ಮ ಚಂದ್ರಶೇಖರ್ ಪಾಟೀಲರು ಅವರು ಕೊಡೆಗಳು ಅನ್ನುವಂಥ ಡ್ರಾಮಾ, ಗುರುತಿನವರು, ನಾನು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ನಮ್ಮ LLB ಕಲಿಯುವಾಗ, ಅಡ್ವೊಕೇಟ್ ಇದ್ದಾಗ, ಕಲ್ಚರಲ್ ಆ್ಯಕ್ಟಿವಿಟೀಸ್ ಇದ್ದಾಗ ಅವರ ಆ 2 ಡ್ರಾಮಾ ಮತ್ತು KS ಶರ್ಮಾ ಅವ್ರದ್ದು ಅವರ ಒಂದು ಹೋರಾಟ ಅನ್ನುವಂಥ ಡ್ರಾಮಾ, ಈ ರೀತಿ ಈ ಆ್ಯಂಗಲ್ ಮೇಲೆ ನಾವು ಕೆಲಸ ಮಾಡಿದಾಗ ನಮ್ಗೆ ಇನ್ನೂ ಹೆಚ್ಚು ಇನ್ವಾಲ್ವ್ಮೆಂಟ್ ಮಾಡಲಿಕ್ಕೆ ಸಾಧ್ಯ. ಅದಕ್ಕಾಗಿ ಈಗೇನು ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಈ ಮೊಬೈಲ್ ಮೇಲೆ ಭಾಳ ಡಿಪೆಂಡೆಂಟ್ ಆಗಿರುತ್ತೆ. ಈಗ ಹೇಳಿದರು ವಾಟ್ಸಪ್ಪು, ಫೇಸ್ಬುಕ್ಕು ಇವೆಲ್ಲ